2041ಕ್ಕೆ ನಾವು ಅದನ್ನು ಮಾಡೋದ್ರಿಂದ ಸುಮಾರು 15 ಲಕ್ಷಗಳ ಪಾಪ್ಯುಲೇಷನ್ ಗ್ರೋತ್ ಅನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಏನು ನೀವು ಮಾಸ್ಟರ್ ಪ್ಲಾನ್ ಬರ್ತಕ್ಕಂಥ ರೋಡ್ಸ್ ಇರ್ಬೋದು, ಉದ್ಯಾನವನಗಳಿರ್ಬೋದು, ಆಮೇಲೆ ಹೆಲ್ತಿಗೆ ಆಗ್ತಕ್ಕಂಥ ವಿಚಾರಗಳು, ಅದನ್ನ ಈಗಾಗಲೇ ನಾವು ಬಹಳಷ್ಟು ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ. ಈಗಾಗಲೇ ಎಕನಾಮಿಕ್ ಎಂಪವರ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಸ್ ಜನರೇಷನ್ ಅಂದರೆ ನೀವು ಉದ್ಯೋಗ ಸೃಷ್ಟಿಗೆ ಬರ್ತಕ್ಕಂಥದಕ್ಕೆ ಮಾಸ್ಟರ್ ಪ್ಲಾನ್ನಲ್ಲಿ ನಾವು ಅಲ್ಲಿ ಸ್ಥಳವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಈಗಾಗಲೇ ಎಜುಕೇಷನ್ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟು ಮಾಸ್ಟರ್ ಪ್ಲಾನ್ನಲ್ಲಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಕಾಲೇಜಸ್ ಇರ್ಬೋದು, ಸ್ಕೂಲಸ್ ಇರ್ಬೋದು, ಮತ್ತು ಬೇರೆ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಈಗಾಗಲೇ ನಾವು ಮಾಸ್ಟರ್ ಪ್ಲಾನ್ಲಿ ಒತ್ತು ಕೊಟ್ಟಿದ್ದೇವೆ. ಅದಾದ ನಂತರದಲ್ಲಿ ಹೆಲ್ತಿಗೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನು ಮಾಡಲಿಕ್ಕೆ ಮತ್ತು ಈ ನಗರದ ಬೆಳವಣಿಗೆ ತಕ್ಕನಾಗಿ ಏನೇನು ಹೆಲ್ತ್ನಲ್ಲಿ ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆನೂ ಕೂಡ ಈಗಾಗಲೇ ನಾವು ಮಾಸ್ಟರ್ ಪ್ಲಾನ್ನಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಏನು ಈ ಮಾಸ್ಟರ್ ಪ್ಲಾನ್ನಲ್ಲಿ ಕೆಲವೊಂದು ಈ ಉದ್ಯಾನವನಗಳನ್ನು ಸುಮಾರು ಬಹಳಷ್ಟು ಪರ್ಸೆಂಟೇಜ್ ಉದ್ಯಾನವನಗಳನ್ನು ಎಲ್ಲ ಕಡೆನೂ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಈ ಕಡೆ ನಮ್ಮ ಸಾಗರ ರೋಡ್ನಲ್ಲಿ ಅದು ಫಾರೆಸ್ಟಿಗೆ ಒಳಪಡ್ತದೆ, ಅಲ್ಲಿ ನಾವು ಇಂಪ್ರೂವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಹಂಪಿನಕಟ್ಟೆ, ಗೋವಿಂದಾಪುರ ಆ ಕಡೆ ಎಲ್ಲ ಕಡೆನೂ ಕೂಡ ಈಗಾಗಲೇ ಲೇಔಟ್ಗಳು ಆಗಿದ್ದಾವೆ. ಅದಾದ ನಂತರ ಈ ಕಡೆ ಬಂದರೆ ಗೆಜ್ಜೆನಹಳ್ಳಿನಲ್ಲಿ ನಮಗೆ ಎಲ್ಲ ಕ್ರಷರ್ ಜೋನ್ಗಳು ಇರೋದ್ರಿಂದ ಇಲ್ಲೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಶಿವಮೊಗ್ಗ ಭದ್ರಾವತಿ ಮುಖ್ಯ ರಸ್ತೆಗಳು ಮತ್ತು ಸೋಗಾನೆ ಕಡೆ ನಾವು ಮತ್ತು ಹೊಳೆ ಹಂಸವಾಡಿ ಕಡೆ ಮತ್ತು ಈ ಕಡೆ ಜ್ಞಾನದೀಪ ಕಡೆ ಎಲ್ಲ ಕಡೆನೂ ಕೂಡ ಸೈಮಲ್ಟೇನಿಯಸ್ ಆಗಿ ನಾವು ಅಲ್ಲೆಲ್ಲ ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗಾಗಲೇ ಮಾಸ್ಟರ್ ಪ್ಲಾನಲ್ಲಿ ಪ್ಲಾನ್ ಮಾಡಿದ್ವಿ. ಅದಾದ ನಂತರದಲ್ಲಿ ಈಗಾಗಲೇ ನಾವು ಊರುಗಡೂರಿನಲ್ಲಿ ಈಗ ಸೈಟ್ ಹಂಚಿಕೆಗೆ ಅಪ್ಲಿಕೇಶನ್ ಕರೆದಿದೆ. ಈಗಾಗಲೇ ಸುಮಾರು 7 ರಿಂದ 8 ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ. ಹಳೆವು ಕೂಡ ಸುಮಾರು 10-15 ಸಾವಿರ ಅಪ್ಲಿಕೇಶನ್ ಇದ್ದಾವೆ ಸೀನಿಯರಿಟಿ ಮೇಲೆ. ಈಗಾಗಲೇ ನಾವು ಅದಕ್ಕಾಗಿ ಕೆಲವು ಪರ್ಸೆಂಟೇಜ್ಗಳನ್ನ ಈಗಾಗಲೇ ಸರ್ಕಾರ ನಮಗೆ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿದೆ. ಈಗಾಗಲೇ ನಾವು ಸುಮಾರು 437 ಸೈಟ್ಗಳನ್ನು ಹಂಚತಕ್ಕಂಥದ್ದು, ಅದರಲ್ಲಿ 20, 30, 30, 40, 40, 60 ಎಲ್ಲವೂ ಸೇರಿದ್ದಾವೆ. ಅದಾದ ನಂತರದಲ್ಲಿ ಅಲ್ಲಿ ರೈತರಿಗೆ ನಾವು ಸುಮಾರು 60 ಎಕರೆಯಲ್ಲಿ ಲೇಔಟ್ ಮಾಡಿರ್ತಕ್ಕಂಥದ್ದು. ರೈತರಿಗೆ ಕೊಡಬೇಕಾದ ಸುಮಾರು 2 ಸೈಟ್ಗಳನ್ನ ಅವ್ರು ಈಗಾಗಲೇ ಕೇಳಿದರು. ಬಟ್ ಸರ್ಕಾರ ಒಂದು ಸೈಟನ್ನು ಅವರಿಗೆ CITBಗೆ ಏನು ರೇಟ್ ನೀವು ಫಿಕ್ಸ್ ಮಾಡ್ತೀರೋ ಒಂದು ಪಡೆದು ಕೊಡಿ ಅಂತ ಈಗಾಗಲೇ ಕಳಿಸಿತ್ತು. ಅದಕ್ಕೆ ಅವ್ರು ಯಾರು ಒಪ್ತಾ ಇಲ್ಲ. ಹಾಗಾಗಿ ಅವರ ಪಾರ್ಟನ್ನು ಸುಮಾರು 179 ಸೈಟನ್ನು ನಾವು ಈಗಾಗಲೇ ತೆಗೆದಿಟ್ಟಿದ್ದೇವೆ. ಅದರಲ್ಲಿ ಈಗಾಗಲೇ ಏನು ನಮ್ಮ ಪರ್ಸೆಂಟೇಜ್ ಇದ್ದಾವೆ, ಈಗ ಅನುಸೂಚಿತ ಬುಡಕಟ್ಟುಗಳು ಮತ್ತು ಜಾತಿಗಳಿಗೆ 15 + 3% 18% ಈಗಾಗಲೇ ನಾವು ಇಟ್ಟಿದ್ದೇವೆ. ಅದಾದ ನಂತರದಲ್ಲಿ ಹಿಂದುಳಿದ ವರ್ಗಗಳಿಗೆ 2% ಮತ್ತು ಮಾಜಿ ಸೈನಿಕರು ಮತ್ತು ಸೈನಿಕ ಕುಟುಂಬದ ಸದಸ್ಯರು ಮತ್ತು ಕೇಂದ್ರ ಸಶಸ್ತ್ರ ಪಡೆಯ ಸದಸ್ಯರು ಅವರಿಗೆ ಸುಮಾರು 5% ಈಗಾಗಲೇ ಅದರಲ್ಲಿ ಮೀಸಲಿಟ್ಟಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳು ಮತ್ತು ಶಾಸನ ಪ್ರದತ್ತ ಪ್ರಾಧಿಕಾರಗಳ ನೌಕರರು ಅಂದರೆ ಎಲ್ಲ ನೀವು ಏನು ರಾಜ್ಯ ನೌಕರರಿದ್ದಾರೆ ಮತ್ತು ಅವರುಗಳು ಮತ್ತು ಕೇಂದ್ರ ಸರ್ಕಾರದ್ದು ಎರಡು ಸೇರಿ ಸುಮಾರು 9%ನಷ್ಟು, ಕೇಂದ್ರ ಸರ್ಕಾರಕ್ಕೆ 2% ಮತ್ತು ರಾಜ್ಯ ಸರ್ಕಾರ ನೌಕರರಿಗೆ 7% ಆಗ್ತದೆ. ಅದಾದ ನಂತರದಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಏನು ಜನರಲ್ ಆಗಿ ಹಂಚತಕ್ಕಂಥ ವಿಚಾರಗಳು ಸುಮಾರು 50%ನಷ್ಟು ಜನರಲ್ ಕ್ಯಾಟಗರಿಗಳಿಗೆ ಸಿಗ್ತವೆ. ಅದಾದಮೇಲೆ ಕಲೆ, ವಿಜ್ಞಾನ, ಕ್ರೀಡೆ, ರಾಜ್ಯದ ಪತ್ರಕರ್ತರು ಮತ್ತು ಇನ್ಯಾವುದೇ ಕ್ಷೇತ್ರಗಳಲ್ಲಿ ಶ್ಲಾಘನೀಯ ಸಾಧನೆ ಸಾಧಿಸಿರುವ ವ್ಯಕ್ತಿಗಳು ಅಂದರೆ ನ್ಯಾಷನಲ್ ಅವಾರ್ಡ್ಸ್ ಪಡೆದಂಥವ್ರು, ರಾಷ್ಟ್ರ ಪ್ರಶಸ್ತಿ ಪಡೆದಂಥವ್ರಿಗೆ ಮತ್ತು ಪ್ರೆಸ್ನವರಿಗೆ ಸುಮಾರು ನಾವು 5% ಈಗಾಗಲೇ ಅದರಲ್ಲಿ ಕೂಡ ರಿಸರ್ವ್ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಅಂಗವಿಕಲರಿಗೆ ಸುಮಾರು 3% ನಾವು ರಿಸರ್ವ್ ಮಾಡಿದ್ದೇವೆ. ಇದೇ ಪ್ರಕಾರವಾಗಿ ಸೀನಿಯಾರಿಟಿ ಪ್ರಕಾರವಾಗಿ ಏನು ಅಪ್ಲಿಕೇಶನ್ನಲ್ಲಿ ಸೀನಿಯಾರಿಟಿ ಪ್ರಕಾರವಾಗಿ ಈಗಾಗಲೇ ಆ ಸೈಟ್ಗಳನ್ನು ಈಗಾಗಲೇ ಹಂಚಲಾಗ್ತದೆ. ಹಾಗಾಗಿ ಈಗಾಗಲೇ ಸೈಟಿಗೆ ಭಾಳಷ್ಟು ಬೇಡಿಕೆ ಇದ್ದು ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಬಹಳ ಕಷ್ಟ ಆಗಿದೆ. ಇವತ್ತು ಈ ದುಬಾರಿ ದರದಲ್ಲಿ ಇವತ್ತು ನಿವೇಶನ ಪಡಿತಕ್ಕಂಥದ್ದು ಮತ್ತು ಒಬ್ಬ ಸಾಮಾನ್ಯ ಮನುಷ್ಯ ಮನೆ ಕಟ್ಟಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಹಾಗಾಗಿ ನಾವು ಈಗಾಗಲೇ ಪ್ರಾಧಿಕಾರದ ವತಿಯಿಂದ ಅಪಾರ್ಟ್ಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಊರುಗಡನಲ್ಲಿ ಸುಮಾರು 4 ಎಕರೆಯಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ತಕ್ಕಂಥದ್ದು
ಅದಾದ ನಂತರದಲ್ಲಿ ಸೋಮಿನಕೊಪ್ಪ JH ಪಟೇಲ್ ಬಡಾವಣೆಯಲ್ಲಿ ಸುಮಾರು 1.25 ಎಕರೆಯಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಇಲ್ಲಿ ಮಹಲ್ಗಳು, ಒಂದು ವಿವೇಕಾನಂದ ಬಡಾವಣೆ, ಗೋಪಾಳ ಪಾಲಿಟೆಕ್ನಿಕ್ ಪಕ್ಕ ಅಲ್ಲೊಂದು ಮಾಲ್ ಕಟ್ತಕ್ಕಂಥದ್ದು, ಮತ್ತು ಇಲ್ಲಿ 100 ಫೀಟ್ ರೋಡ್ JH ಪಟೇಲ್ ಸೋಮಿನಕೊಪ್ಪ ನಗರದಲ್ಲಿ ಅಲ್ಲೊಂದು ಮಾಲ್ ಕಟ್ಟಲಿಕ್ಕೆ ಈಗಾಗಲೇ ನಾವು ಬಜೆಟ್ನಲ್ಲಿ ಅಪ್ರೂವಲ್ ಅನ್ನು ಪಡೆದಿದ್ದೇವೆ. ಅದಾದ ನಂತರ